ಕರ್ತನಿಗೆ ಸುದ್ದಿಗಳು, ನಿಮ್ಮೆಲ್ಲರಿಗೆ ಸುದ್ದಿಗಳು. 25ನೇ ಅಧ್ಯಾಯ ಮತ್ತೇಯ ಸುವಾರ್ತ 13ನೇ ವಚನ. ನಿಮ್ಮನ್ನು ನಾನು ಎಂದಿಗೂ ಅರಿಯೆನು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಅದಕ್ಕೆ ಕಾರಣ, ಆ ದಿನವಾದರೂ ಆ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲ. ನೋಡ್ರಿ, ಎಚ್ಚರಿಕೆ ಬಂದಿದೆ ನಮಗೆ. ಎಚ್ಚರಿಕೆ, ಈ ಕರೋನಾ ಬಂದಿದೆ. ಎಚ್ಚರಿಕೆ. ನಾವು ಹೆಂಗಿರ್ಬೇಕು? ಗುರಿ ಇಟ್ಕೋಬೇಕು. ಆ ದಿನವಾದರೂ ಗಳಿಗೆ ಆದರೂ ನಿಮಗೆ ಗೊತ್ತಾಗಲ್ಲ. 5 ಮಂದಿ ಕನ್ಯಕರು ಬುದ್ಧಿ ಇಲ್ಲವರು, 5 ಮಂದಿ ಕನ್ಯಕರು ಬುದ್ಧಿವಂತರು. ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡು, ಆರತಿಗಳು ಆರಿ ಹೋಗುತ್ತವೆ. ಇದು ಉಪಮಾನ. ನಮ್ಮ ಸ್ವಯಂ ಜೀವಿತದಲ್ಲಿ ನಾವು ಯಾಕೆ ಬೆಳಬೇಕಂದ್ರೆ, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟ ಬಾಳು ಬದುಕಬಾರ್ದು. ಒಳ್ಳೆಯದನ್ನು ಮಾಡಬೇಕು. ನಿನಗಾದ್ರೆ ಮಾಡು, ಇಲ್ಲದ್ರೆ ಸುಮ್ಕಿರು. ನಿನ್ನ ಮನೆಯಾಗಿದ್ದು ನೀನು ತಿಂದು ಆರಾಮಾಗಿರು. ದೇವರನ್ನು ಸ್ತುತಿಸು, ಆರಾಧಿಸು, ಗಣಪರಿಸು, ಮಹಿಮಪರಿಸು ಅಷ್ಟೇ. ಯಾಕೆ ಕೆಟ್ಟ ಚಾಳಿಗಳು, ವ್ಯಸನಗಳು ಇವೆಲ್ಲ ಕೂಡ ನಿಮ್ಮನ್ನ ಸುತ್ತುತ್ತಾ ಇರುತ್ತವೆ. ಒಳ್ಳೆ ಮಾಡ್ತಾ ಇದ್ದಾರೆ 5 ಮಂದಿ ಕನ್ಯಕರು. ಕೆಟ್ಟಗಳನ್ನು ಒಳಗೆ, ಕೆಟ್ಟ ಅಭ್ಯಾಸವನ್ನು ಹೃದಯದೊಳಗೆ ಒಂದೊಂದು ಬರ್ತಾ ಇದ್ದಾವೆ. ದೇವರು ಅವರನ್ನು ನೋಡ್ತಾರೆ, ಇವರನ್ನು ನೋಡ್ತಾರೆ. ಒಂದು ದಿನ ನಿಮಗೆ ನೇಮಕವಾಗಿ ಮಾಡಿದ್ದಾನೆ. ಅದಕ್ಕಾಗಿ ನಾನು ನಿಮ್ಮನ್ನು ಅರಿಯನು ಅನ್ನೋರು ಅನ್ನಿಸ್ಕೊಳ್ಳುವಾಗಿ ನಾವಿರಬಾರ್ದು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರ ಕಾರಣ, ಆ ದಿನವಾದರೂ ಗಳಿಗೆ ಆದರೂ ನಿಮಗೆ ಗೊತ್ತಿಲ್ಲ. ಸ್ವಾಮಿ ಸ್ವಾಮಿ ನನಗೆ ಸ್ವಾಮಿ ಸ್ವಾಮಿ ಅಂತ ಬುದ್ಧಿ ಇಲ್ಲದವರು. ನೋಡ್ರಿ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ ಅಂತಂದು ಆರತಿಗಳು ಆರಿ ಹೋಗುತ್ತವೆ. ಕನ್ಯಕರೆಲ್ಲರೂ ತಮ್ಮ ತಮ್ಮ ಆರತಿಗಳನ್ನು ನೆಟ್ಕ ಮಾಡಿಕೊಂಡು ರಕ್ಷಣೆ ತಗೊಂಡು, ದೀಕ್ಷಾಸ್ಥಾನ ತಗೊಂಡು ಮತ್ತೆ ಕೆಟ್ಟ ಚಾಳಿಗಳಿಗೆ ಯಾಕೆ ಹೋಗಬೇಕು? ಸಭೆಗಳಲ್ಲಿ ಇರಬೇಕು, ನಿಮ್ಮ ಸುತ್ತಲೂ ಕಂಚು ಹಾಕಬೇಕು, ಪ್ರಾರ್ಥನೆ ಮಾಡೋರಾಗಿರ್ಬೇಕು, ಶುದ್ಧಿಯಾಗಿರಬೇಕು. ನಿಮ್ಮ ಮನೆ ಗೃಹ ನಿರ್ವಾಹಕತ್ವನ ನೀವು ನಡೆಸಬೇಕು, ಬುದ್ಧಿಯಿಂದ ನಡ್ಕೋಬೇಕು. ಆ ಗಳಿಗೆಯಾದರೂ, ಆ ಸಮಯವಾದರೂ, ಆ ದಿನವಾದರೂ ನಿಮಗೆ ಗೊತ್ತಿಲ್ಲ. ನಾನು ಯುಗ ಸಮಾಪ್ತಿವರೆಗೂ ನಿಮ್ಮ ಹತ್ರ ಇದ್ದೀನಿ. ನಿಮಗೆ ಆಜ್ಞಾಪಿಸಿದ್ದವೆಲ್ಲ ನೀವು ಕಾಪಾಡಿಕೊಳ್ಳ್ರಿ. ಉಪದೇಶವನ್ನು ಮರ್ತೋಗ್ಬಿಟ್ಟಿದ್ದೀರಾ? ದೇವರು ಉಪದೇಶವನ್ನು ಮರ್ತೋಗ್ಬಿಟ್ಟಿದ್ದೀರಾ? ಕೆಟ್ಟ ಚಾಳಿಗಳು, ಕೆಟ್ಟ ವ್ಯಸನಗಳು, ಡ್ರಗ್ಸ್, ಕರ್ಮ, ಅಧರ್ಮ, ಅನ್ಯಾಯ ಎಲ್ಲವೂ ನಿಮ್ಮನ್ನು ಸುತ್ತಕೊಂಡು ಮತ್ತೇಯ ಸುವಾರ್ತ 24ನೇ ಅಧ್ಯಾಯ 46ನೇ ವಚನ. ಯಜಮಾನನು ಬಂದು, ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನು ಆಳನು ಧನ್ಯರು ಅನಿಸ್ಕೊಳ್ರಿ. ಒಳ್ಳೆಯದನ್ನು ಮಾಡ್ರಿ, ಒಳ್ಳೆಯರಾಗಿ ಜೀವಿಸ್ರಿ. ಆ ಕೆಟ್ಟ ಆಳು ತನ್ನ ಯಜಮಾನನನ್ನು ತಡ ಮಾಡುತ್ತಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳನನ್ನು ಒಡೆದು ಕುಡುಕರ ಸಂಗಡ ತಿರುಗುತ್ತಾ ತಿನ್ನುತ್ತಾ ಕೆಟ್ಟ ಚಾಳಿಗಳು, ಕೆಟ್ಟ ವ್ಯಸನಗಳು, ಕೆಟ್ಟ ಮಾತುಗಳು, ನಾಶನ ಮಾರ್ಗದಲ್ಲಿ ಹೋಗೋಕೆ ಎಷ್ಟು ಅವರು ನೋಡ್ರಿ.
ನಾನು ಈಗ ಸಮಾಪ್ತಿವರೆಗೂ ನಿಮ್ಮ ಹತ್ರ ಅದೀನಿ, ಎಲ್ಲ ದಿವಸಗಳು ನಿಮ್ಮ ಸಂಗಡ ಇರುತ್ತೇನೆ ಅಂತ ಮಾತು ಕೊಟ್ಟಿದ್ದಂತೆ ಅವರು. ಕೆಟ್ಟ ಆಳು, ಕೆಟ್ಟ ಮನುಷ್ಯರು, ಬುದ್ಧಿ ಇಲ್ಲದವರು, ತನ್ನ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೆ, ಕುಡುಕರ ಸಂಗಡ ಸೇರುವುದಕ್ಕೆ, ತಿನ್ನಲು, ಎಲ್ಲ ನಾಶಿನ ಮಾರ್ಗದಲ್ಲಿ, ಕೆಟ್ಟ ಚಾಳಿಗಳಲ್ಲಿ, ಕೆಟ್ಟ ಅಭ್ಯಾಸಗಳಲ್ಲಿ ನಿಮಿತ್ತವಾಗಿ ಆ ಗಳಿಗೆಯಲ್ಲಿಯೇ ಆ ಯಜಮಾನನು ಬಂದ್ಬಿಟ್ಟಿದ್ದಾನೆ. ಅಲ್ಲಿ ಬಂದ್ಬಿಟ್ಟಿದ್ದಾನೆ, ಇಲ್ಲಿ ಬಂದ್ಬಿಟ್ಟಿದ್ದಾನೆ. ಅಲ್ಲಿ ಕನ್ಯಕರೆಲ್ಲರೂ ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿಕೊಂಡು ದೇವರನ್ನು ಸ್ತುತಿಸ್ತು ಆರಾಧಿಸ್ತು ದೇವರ ಸನ್ನಿಧಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಆ ಗಳಿಗೆಯಲ್ಲಿ ಯಜಮಾನನು ಬಂದು ಅವರನ್ನು ಕಠಿಣವಾಗಿ ಓಡಿಸಿ ಕಪಟಗಳಿಂದ ಅಗತ್ಯವನ್ನು ಮಾಡುವುದಕ್ಕೆ ನೇಮಿಸಿದ್ದಾನೆ. ಅಲ್ಲಿ ಗೋಳಾಟ, ಕಟಕಟ, ಹಲ್ಲು ಕಡಿಯುವುದು, ಮರಣವು ಹೀರುವುದು, ಶಿಕ್ಷೆ ಬಂದ್ಬಿಟ್ಟಿದೆ. ಶಿಕ್ಷಿಸಿದ್ದಾನೆ ದೇವರು ಒಳ್ಳೆಯವರಿಗೆ. ಈ ನಿನ್ನ ಆತ್ಮವು ಪರಲೋಕದಲ್ಲಿ ಯುಗ ಯುಗಗಳು ದೇವರ ಹತ್ರ ಇರುತ್ತೆ. ಯಾಕಂದ್ರೆ ನಮಗೋಸ್ಕರ ಪ್ರಾಣ ಕೊಟ್ಟ ಏಸಯ್ಯ, ನಮಗೋಸ್ಕರ ರಕ್ತ ಸೂಸಿದ ಏಸಯ್ಯ, ನಮಗೋಸ್ಕರ ಪ್ರೀತಿಯಿಂದ ತನ್ನ ಮನಸ್ಸನ್ನು ಸೆಳೆಕೊಂಡು ಕೃಪೆ ಕೊಟ್ಟು ನಮ್ಮನ್ನು ಪ್ರೀತಿಯಿಂದ ನಾನು ಪ್ರೀತಿಸ್ತಾ ಇದ್ದಾನೆ. ಆ ದಿನವಾದರೂ ಗಳಿಗೆ ಆದರೂ ನಿಮಗೆ ಗೊತ್ತಿಲ್ಲ. ದೇವರು ಯಾವಾಗ ಬರ್ತಾನೋ ನಿಮಗೆ ಗೊತ್ತಿಲ್ಲ. ನಿಮ್ಮ ನಡಿಕೆ ಹಂಗಿರಬೇಕು, ನಿಮ್ಮ ನುಡಿ ಹಂಗಿರಬೇಕು, ನಿಮ್ಮ ಬಾಳು ಹಂಗಿರಬೇಕು. ಬದುಕಿನ ಬಾಳು ಇಷ್ಟು ಅಂದವಾದ ಜೀವಿತವನ್ನು ಕೊಟ್ಟನಲ್ಲ, ಸೌಂದರ್ಯವನ್ನು ಕೊಟ್ಟನಲ್ಲ, ಸ್ವರೂಪವನ್ನು ಕೊಟ್ಟನಲ್ಲ, ತನ್ನ ಸ್ವರೂಪವಾಗಿ ನಿಮ್ಮನ್ನು ಕೆತ್ತಿದನಲ್ಲ. ನಿಮ್ಮ ಸ್ವರೂಪವನ್ನು ಯಾಕೆ ಕೆಡಿಸ್ಕೊಳ್ತಾ ಇದ್ದೀರಾ? ಯಾಕೆ ಕೆಟ್ಟದ್ದನ್ನು ಮಾಡ್ತಾ ಇದ್ದೀರಾ? ಕೆಟ್ಟ ಚಾಳಿಗಳನ್ನು ಯಾಕೆ ಅಭ್ಯಾಸ ಮಾಡ್ತಾ ಇದ್ದೀರಾ? 5 ಮಂದಿ ಕನ್ಯಕರು ಹೆಂಗಿದ್ದಾರೆ? 5 ಮಂದಿ ಕನ್ಯಕರು ಹೇಗಿದ್ದಾರೆ? ಇಂದಿನ ದಿವಸ ನಾವು ಆಲೋಚನೆ ಮಾಡಬೇಕು. ಯುಗ ಸಮಾಪ್ತಿವರೆಗೂ ನಾನು ನಿಮ್ಮ ಹತ್ರ ಇರ್ತೀನಿ ಅಂತಂದು ಹೇಳಿದಾನೇ ದೇವರು. ಒಂದು ಮಾತು, ದೇವರ ಮಾತು ಕಿವಿಗಿಟ್ರೆ, ನೀನು ಒಂದು IAS ಆಫೀಸರ್ ಓದ್ಕೊಂಡು ಬೇಕಾದ್ರೆ ಹೇಗಿರ್ತಾನೆ, ಒಂದು ಬಾಕ್ಸರ್ ಹೆಂಗಿರ್ತಾನೆ, ಒಂದು ಕ್ರಿಕೆಟರ್ ಹೆಂಗಿರ್ತಾನೆ, ಸಿದ್ಧವಾದ ಮನಸ್ಸು ಸಿದ್ಧಿಗೆ ಬರುತ್ತೆ. ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ನಿಮ್ಮ ಹತ್ರ ದೇವರು ಇರ್ತಾನೆ. ನಿಮ್ಮ ಹತ್ರ ದೇವರಿದ್ದು ಸಹಾಯ ಮಾಡ್ತಾನೆ. ಉಪದೇಶವನ್ನು, ತಂದೆಯ ಉಪದೇಶ, ದೇವರ ಉಪದೇಶ, ದೇವರ ಮಾತು ಕಿವಿಗೊಡದೆ ಆ ಗಳಿಗೆಯಲ್ಲಿ ಯಜಮಾನನು ಬಂದ್ಬಿಟ್ಟಿದ್ದಾನ, ಶಿಕ್ಷೆಗೆ ಅರ್ಪಿಸಿಬಿಟ್ಟಿದ್ದಾನ. ಆದರೆ ಕೆಟ್ಟ ಹಾಳು ತನ್ನ ಯಜಮಾನನ ತಡೆ ಮಾಡುತ್ತಾನಂತ ಮಜಾ ಮಾಡಿಬಿಟ್ಟಿದ್ದಾನೆ. ಯಜಮಾನನು ಬಂದು ಯಾವ ಹಾಳು ಇದನ್ನು ಹೀಗೆ ಮಾಡುತ್ತಿದ್ದನೋ ಕಾಣುವನು, ಆ ಆಳು ಧನ್ಯರಾಗಿರ್ಬೇಕಂತ, ಬುದ್ಧಿ ಇರುವ ಕನ್ಯಕರಾಗಿರ್ಬೇಕಂತ ನಮ್ಮ ಸಂದೇಶವನ್ನು ಕಿವಿಗೊಟ್ಟು ದಯೆಯಿಟ್ಟು ಇಂದಿನ ದಿವಸದಿಂದ ಆದರೂ ಒಳ್ಳೆ ಬಾಳ್ಬೇಕಂತ ನಿಮ್ಮನ್ನು ವಿನ್ನವಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ 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 ಸ್ತೋತ್ರ. ನಾನು ಯುಗ ಸಮಾಪ್ತಿವರೆಗೂ ಎಲ್ಲ ದಿವಸಕ್ಕೆ ನಿಮ್ಮ ಸಂಗಡ ಇರ್ತೀನಿ ಅಂತ ಮಾತು ಕೊಟ್ಟಿಯಪ್ಪ. ಆ ದಿನವಾದರೂ ಗಳಿಗೆ ಆದರೂ ನಿಮಗೆ ಗೊತ್ತಿಲ್ಲ ಅಂತಂದು ಹೇಳ್ತಾ ಇದೀಯಪ್ಪ. ನಮ್ಮ ಜೀವಿತವನ್ನು, ಗೃಹ ನಿರ್ವಾಹಕತ್ವವನ್ನು, ನ್ಯಾಯವನ್ನು, ನೀತಿಯನ್ನು ನಿಲ್ಲಿಸಬೇಕಂತ ನಾವು ದಿನವೂ ಪ್ರಾರ್ಥನೆಯಿಂದ ದೇವರ ಸಹಾಯದಿಂದ ನಾವು ಬುದ್ಧಿವಂತರಾಗಿ ನಡ್ಕೊಳ್ಬೇಕಂತ ನಮ್ಗೆ ಹೇಳ್ತಾ ಇದೆಯಪ್ಪ. ನಿನಗೆ ಸ್ತೋತ್ರ ಸ್ತೋತ್ರ ಏಸಪ್ಪ, ನಿನಗೆ ಸ್ತೋತ್ರ 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು
ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.